ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಈಸಿಯಾಗಿರೋ ಒಂದು ಡಿಸೈನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸಾರಿ ಈ ರೀತಿ ಇದೆ, ಗೋಲ್ಡ್ ಮತ್ತು ಪಿಂಕು ಸಿಲ್ವರ್ ಕಾಂಬಿನೇಷನಲ್ಲಿದೆ. ಹಾಗಾಗಿ ನಾನಿವತ್ತು ಸಿಲ್ವರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ರೌಂಡ್ ಬಿಗ್ ಸಿಲ್ವರ್ ಬೀಡ್ಸು ಮತ್ತು ಸ್ಮಾಲ್ ಸಿಲ್ವರ್ ಬೀಡ್ಸು ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ನಂಬರ್ 8 ತೊಗೊಂಡಿದ್ದೀನಿ. ನೀವು 9 ಮತ್ತು 10, 11 ಯಾವುದಾದ್ರೂ ತೊಗೋಬೋದು. ಆ್ಯಸ್ ಯೂಶ್ವಲ್ 8 ಎಳೆ ದಾರ ತೊಗೊಂಡು ರೋಲ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ನಾಟ್ ಹಾಕಿ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಯಾವ ರೀತಿ ಹಾಕೋದು ಅಂತ ನೋಡೋಣ. ಯಾವ ರೀತಿ ಹಾಕೋದು ಅಂತ ನೋಡೋಣ. ಸಾರಿನಲ್ಲಿ ರೈಟ್ ಸೈಡಿಂದ ತಗೋಬೇಕು. ಈ ರೀತಿ ಎಡ್ಜಲ್ಲಿ ನೀಡಲ್ ಹಾಕಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸರಿ ಲಾಕ್ ಮಾಡೋಣ. ಥ್ರೆಡ್ ಮಿಸ್ ಆಗೋದಿಲ್ಲ. ಎರಡು ಸಾರಿ ಸಿಂಗಲ್ ಲಾಕ್ ಮಾಡಿದಾದಮೇಲೆ ಒಂದು ಚೈನ್ ಹಾಕೋಣ. ಒಂದು ಚೈನ್ ಹಾಕಿ ಈ ರೀತಿ ಸಿಲ್ವರ್ ಬೀಡ್ಸ ಆ್ಯಡ್ ಮಾಡಬೇಕು. ಈ ರೀತಿ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಎಳೆದ್ಬಿಟ್ಟು ಹಾಕಬೇಡಿ, ಸುಕ್ಕ ಬರುತ್ತೆ ಸೀರೆ. ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಈ ರೀತಿ ಒಂದು ಲಾಕ್ ಮಾಡೋಣ. ಈ ರೀತಿ ಕಾಣುತ್ತೆ. ಮತ್ತು 5 ಚೈನ್ ಹಾಕೋಣ. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತು ಒಂದು ಚೈನ್ ಹಾಕಿ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೋಬೇಕು. ಲಾಕ್ ಮಾಡಿ ಒಂದು ಚೈನ್ ಏನಕ್ಕೆ ಹಾಕೋಬೇಕು ಅಂತ ಸೆಕೆಂಡ್ ಸ್ಟೆಪ್ ಹಾಕುವಾಗ ಹೇಳ್ತೀನಿ. ಒಂದು ಚೈನ್ ಹಾಕಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸಹ ಒಂದು ಪಕ್ಕ ಒಂದು ಚೈನ್ ಹಾಕ್ಕೋಬೇಕು. ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 5 ಚೈನು 2 3 4 5 ಚೈನು ಇಲ್ಲಿಗೆ ಬರುತ್ತೋ ಅಲ್ಲಿಗೆ 5 ಚೈನ್ ಹಾಕಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಆದಮೇಲೆ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಮತ್ತು 5 ಚೈನ್ ಈ ರೀತಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಫಸ್ಟ್ ಒಂದು ಲಾಕ್ ಮಾಡಿ
ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು 5 ಚೈನು, ಒಂದು ಬೀಡು, 5 ಚೈನು, ಒಂದು ಬೀಡು, 5 ಚೈನು, ಒಂದು ಬೀಡು, 5 ಚೈನು, ಇದೇ ರೀತಿ ಪೂರ್ತಿ ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ ಪೂರ್ತಿ ಆಗಿದೆ. ಲಾಸ್ಟು ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ನನಗೆ 5 ಚೈನ್ ಬಂದಿದೆ. ಸ್ಟಾರ್ಟಿಂಗ್ ಬೀಡ್ ಹಾಕಿದ್ನಲ್ಲ, ಹಾಗಾಗಿ ಒಂದು ಸಾರಿ ಬೀಡ್ ಬರುತ್ತೆ, ಒಂದು ಸಾರಿ ಚೈನ್ ಬರುತ್ತೆ. ಯಾವುದಕ್ಕೆ ಬರುತ್ತೆ ಅದಕ್ಕೆ ಯಾವುದಕ್ಕೆ ಬರುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಬೇಕು. ಥ್ರೆಡ್ ಕಟ್ ಮಾಡಿ ಹೇಳಿದ್ರೆ ಲಾಕ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೂ ಕೂಡ ಅದೇ ಕಲರಲ್ಲಿ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಲಾಕ್ ಮಾಡಿದ್ವ, ಅದೇ ಲಾಕಿಗೆ ಲಾಕ್ ಮಾಡಿ ಒಂದು ಸಾರಿ ಲಾಕ್ ಮಾಡಿ ಮತ್ತೆ ಪಕ್ಕ ಮತ್ತೊಂದು ಸಾರಿನ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಬೀಡ್ ಹಾಕೋ ಮುಂಚೆ ಒಂದು ಚೈನ್ ತೊಗೊಂಡಿದ್ವಲ್ಲ, ಆ ಚೈನ್ ಗ್ಯಾಪಿಗೆ ಒಂದು ಸಾರಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಸ್ಮಾಲ್ ಬೀಡ ಆ್ಯಡ್ ಮಾಡೋಣ. ಬೀಡನ್ನ ಥ್ರೆಡ್ಡಲ್ಲಿ ಹಾಸಿ ನಿಧಾನಕ್ಕೆ ಪಾಸ್ ಮಾಡಬೇಕು. ಈ ರೀತಿ ಬೀಡನ್ನ ಥ್ರೆಡ್ಡಲ್ಲಿ ಪೋಣಿಸಿ ಬೀಡ್ ಲಾಕ್ ಮಾಡಬೇಕು. ಅದೇ ರೀತಿ ಮತ್ತೊಂದು ಬೀಡು ಸಹ ಲಾಕ್ ಮಾಡಬೇಕು. ಇಲ್ಲಿ 4 ಬೀಡ್ ಹಿಡಿಯುತ್ತೆ. ಈ ರೀತಿ ಥ್ರೆಡ್ನ ನಿಧಾನಕ್ಕೆ ಪಾಸ್ ಮಾಡಬೇಕು, ಇಲ್ಲಾಂದರೆ ಸುಕ್ಕಾಗ್ಬಿಡುತ್ತೆ. ಥ್ರೆಡ್ ಪಾಸ್ ಆದಮೇಲೆ ಲಾಕ್ ಮಾಡಬೇಕು. ಮತ್ತೆ ಸಹ ಮತ್ತೊಂದು ಬೀಡ ಲಾಕ್ ಮಾಡಬೇಕು. ಈ ರೀತಿ ಥ್ರೆಡ್ಗೆ ಸ್ಮಾಲ್ ಬೀಡು 4ನ್ನ ಲಾಕ್ ಮಾಡಿದ್ದಾದಮೇಲೆ ಬೀಡ್ ಆದಮೇಲೆ ಒಂದು ಚೈನ್ ತೊಗೊಂಡಿದ್ವಲ್ಲ, ಆ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ನಾನು ಆಲ್ರೆಡಿ ಈ ಡಿಸೈನ ಹಾಕಿದ್ದೀನಿ, ಬಟ್ ಈ ರೌಂಡ್ ಬೀಡ್ ಬದಲು ಡ್ರಮ್ ಬೀಡ್ ಯೂಸ್ ಮಾಡಿ ಹಾಕಿದ್ದೀನಿ. ಗೋಲ್ಡ್ ಬೀಡಲ್ಲಿ ಹಾಕಿದ್ದೀನಿ, ಇದು ಸಿಲ್ವರ್ ಬೀಡಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಲಾಕ್ ಮಾಡಿದಾದಮೇಲೆ ಮತ್ತೆ ಇನ್ನೊಂದು ಸತಿ ಪಕ್ಕದಲ್ಲಿ ಒಂದು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ 5 ಚೈನ್ ಇದೆಯಲ್ಲ, 5 ಚೈನ್ಗೆ ಲಾಕ್ ಮಾಡ್ತಾ ಹೋಗಬೇಕು. ಸಿಂಗಲ್ ಸ್ಟೆಪ್ ಅಂತ ಆದರೂ ಕರಿತೀವಿ, ಲಾಕ್ ಅಂತ ಆದರೂ ಕರಿಬೋದು. ಎರಡೊಂದು ಒಂದೇ. ಈ ರೀತಿ ಲಾಕ್ ಮಾಡ್ತಾ 5 ಚೈನ್ ಗ್ಯಾಪಿಗೆ ಪೂರ್ತಿ ಲಾಕ್ ಮಾಡಬೇಕು. ಲಾಸ್ಟ್ಗೆ ಬೀಡ್ ಹಾಕೋ ಮುಂಚೆ ಒಂದು ಚೈನ್ ತೊಗೊಂಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಬೇಕು.
ಈ ರೀತಿ ಕಾಣುತ್ತೆ. ಈಗ ಸ್ಮಾಲ್ ಬೀಡ ಆ್ಯಡ್ ಮಾಡಬೇಕು. ಈ ರೀತಿ ಬೀಡ್ ಪಾಸ್ ಮಾಡಿದಾದಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಮತ್ತೊಂದು ಬೀಡ ಥ್ರೆಡ್ಡಲ್ಲಾಸಿ ಪಾಸ್ ಮಾಡಿ, ಇದು ಪುಟ್ಟ ಬೀಡ ಆಗಿರೋದ್ರಿಂದ ಥ್ರೆಡ್ಡು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಧಾನವಾಗಿ ಬೀಡ್ ಪಾಸ್ ಮಾಡಬೇಕು. 2 ಬೀಡ ಆಯಿತು. ಮತ್ತೆ 2 ಬೀಡ ಹಾಕೋಣ. ಬೀಡ್ ಲಾಕು. ಈ ರೀತಿ ಥ್ರೆಡ್ಡಿಗೆ 4 ಸ್ಮಾಲ್ ಬೀಡು ಲಾಕ್ ಮಾಡಿದ್ದಾದಮೇಲೆ ಬಿಗ್ ಬೀಡ್ ಪಕ್ಕ ಒಂದು ಚೈನ್ ತೊಗೊಂಡಿದ್ವಲ್ಲ, ಆ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಅದೇ ರೀತಿ 5 ಚೈನ್ ಇರೋ ಗ್ಯಾಪಿಗೆ ಸಿಂಗಲ್ ಸ್ಟೆಪ್ ಹಾಕ್ತಾ ಹೋಗಬೇಕು. ಒಂದೊಂದು ಕ್ರೋಶಾ ಡಿಸೈನ್ಸ್ ಕೂಡ ಒಂದೊಂದು ಥ್ರೆಡ್ಡಲ್ಲಿ ಒಂದೊಂದು ಲುಕ್ ಕೊಡುತ್ತೆ. ಹಾಗಾಗಿ ಕಲರ್ ಕಾಂಬಿನೇಷನ್ ಮೇಲೆ ಡಿಸೈನು ಲುಕ್ ಕೊಡುತ್ತೆ. ಈ ರೀತಿ ಕಾಣ್ತಾ ಹೋಗುತ್ತೆ. ಮತ್ತು ಬೀಡ್ ಪಕ್ಕ ಲಾಕ್ ಮಾಡಿದ್ದೀನಿ. ಮತ್ತು 4 ಬೀಡ್ ಆ್ಯಡ್ ಮಾಡಿ ಇಲ್ಲಿಗೆ ರೌಂಡ್ ಬೀಡ್ ಪಕ್ಕ ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ರೀತಿ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಬಂದಿದೆ. ನಾನು ಪೂರ್ತಿ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ ಇದು. ಈ ರೀತಿ ಬಂದಿದೆ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಪೂರ್ತಿ ವಿಡಿಯೋ ನೋಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.